ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9th ಆಗಸ್ಟ್ ಶುಕ್ರವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಇನ್ನು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಅದರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೇವೆ. ಆದರೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಫ್ಟಿ ಕ್ಲೋಸಿಂಗ್ 24,098 ಹತ್ರ ಬಂದಿದೆ. ಆದರೆ ಲಾಸ್ಟ್ ಹಾಫ್ ಅನ್ ಅವರ್ ಯಾವರೇಜ್ ತಗೊಂಡ್ರೆ 24,117 ಬರ್ತಾ ಇದೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಫ್ಟಿ ಕ್ಲೋಸಿಂಗ್ 24,300 ಹತ್ರ ಬಂದಿತ್ತು. ಇಲ್ಲಿಂದ ನಾವು ಗ್ಯಾಪ್ ಅಪ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಗೇನ್ US ಮಾರ್ಕೆಟ್ ಅಲ್ಲಿ ಬಂದ ಪ್ರಾಫಿಟ್ ಬುಕಿಂಗ್ ಇಂದಾಗಿ ನಾವು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ವಿ. ಅಗೇನ್ 10 ಗಂಟೆಗೆ RBI ಪಾಲಿಸಿ ಇತ್ತು. ಆ ಸಮಯದಲ್ಲಿ ವಾಲಟಿಲಿಟಿ ನಂತರ ನಿಫ್ಟಿನಲ್ಲಿ ಲೋವರ್ ಲೆವೆಲ್ ಇಂದ 200 ಪಾಯಿಂಟ್ಸ್ ಅಪ್ ಮೂವ್ ಬಂತು. ಅಗೇನ್ ನಿಫ್ಟಿ ಈ 5 ಡೇ ಮೂವಿಂಗ್ ಆವರೇಜ್ ಮೇಲೆ ಹೋಗಿದ್ದು ಇಲ್ಲಿ ಸಸ್ಟೈನ್ ಆಗಿದೆ. ಕೆಳಗಡೆ ಬಂದ ಮೇಲೆ ಅಗೇನ್ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಹೆಚ್ಚಾಗಿ ನಿಫ್ಟಿ 24,098 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ನಿಫ್ಟಿಗೆ ಈ ರೀತಿಯ ಪ್ರಾಫಿಟ್ ಬುಕಿಂಗ್ ಹಾಗೂ ಕರೆಕ್ಷನ್ ಗೆ ಮೇನ್ ಕಾರಣ ಅಂತಂದ್ರೆ IT ಇಂಡೆಕ್ಸ್. ನೀವು IT ಇಂಡೆಕ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬರ್ತಾ ಇತ್ತು. ಅದಕ್ಕಾಗಿ ನಿಫ್ಟಿಗೆ ಮೂಮೆಂಟಮ್ ಇರಲಿಲ್ಲ. ಆದ್ರೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಹಾಗೂ ನಿಫ್ಟಿ ಈ ವಾರದಲ್ಲಿ 2 ಬಾರಿ 24,000 ಕೆಳಗಡೆ ಹೋಗಿತ್ತು. ಆದ್ರೆ ಪ್ರೀವಿಯಸ್ 2 ಡೇಸ್ ಅಲ್ಲಿ 24,000 ಕೆಳಗಡೆ ಹೋಗ್ಲಿಲ್ಲ. ಹಾಗಾಗಿ ನಮ್ಗೆ 24,000 ಮೇಜರ್ ಸಪೋರ್ಟ್ ಆಗಿ ಇರುತ್ತೆ. ಶುಕ್ರವಾರದ ದಿನ ನಿಫ್ಟಿ ಏನಾದ್ರೂ 24,000 ಕೆಳಗಡೆ ಹಾಗೂ ಈ 50 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ಹೆಚ್ಚಿನ ಕರೆಕ್ಷನ್, ಆ ಕರೆಕ್ಷನ್ ನಿಫ್ಟಿನಲ್ಲಿ 250 to 300 ಪಾಯಿಂಟ್ಸ್ ನಾವು ಮಾರ್ಕ್ ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಅಟ್ಲೀಸ್ಟ್ 23,650 ಇಂದ 700 ಲೆವೆಲ್ ಅದು ನಾವು ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಆ ಲೆವೆಲ್ ವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇದೆ. ಇನ್ನು ನಿಫ್ಟಿನಲ್ಲಿ ಅಪ್ ಮೂವ್ ಅಂತ ಬರೋದು ನಿನ್ನೆ ವಿಡಿಯೋದಲ್ಲಿ 24,400 ಅಂತ ಡಿಸ್ಕಸ್ ಮಾಡಿದ್ವಿ. ಶುಕ್ರವಾರ ದಿನಕ್ಕೆ 24,350 ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 24,350 ಮೇಲೆ ಹೋದ್ರೆ ಮಾತ್ರನೇ ನಿಫ್ಟಿನಲ್ಲಿ ಒಳ್ಳೆ ಶಾರ್ಪ್ ಅಪ್ ಮೂವ್. ಅದು 24,650 ಇಂದ 700 ಲೆವೆಲ್ ವರೆಗೆ ತಗೊಂಡು ಹೋಗುತ್ತೆ. ನಿಫ್ಟಿನಲ್ಲಿ 24,000 ಇಂದ 24,350 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಇಲ್ಲಿ ಟ್ರೇಡ್ ಮಾಡಿದ್ರೆ ಸ್ಟಾಪ್ ಲಾಸಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನಿಫ್ಟಿನಲ್ಲಿ 24,000 ಕೆಳಗಡೆ ಪುಟ್ ಪೊಸಿಷನ್ಸ್ ಅಥವಾ 24,350 ಮೇಲೆ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ನಾನು ಆಲ್ರೆಡಿ ಹೇಳ್ದಂಗೆ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸ್ಟಾರ್ಟಿಂಗ್ ಆಫ್ ದ ಡೇ ಬ್ಯಾಂಕಿಂಗ್ ಸ್ಟಾಕ್ ಗಳ ಸಪೋರ್ಟ್ ಇಂದ ನಿಫ್ಟಿನಲ್ಲಿ ಕೂಡ ಅಪ್ ಮೂವ್ ಬಂದಿತ್ತು. ಅಪ್ ಮೂವ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಪ್ರೀವಿಯಸ್ ಡೇ ಹೈನ ಕೂಡ ಕ್ರಾಸ್ ಆಗಿ 50,450 ವರೆಗೆ ಹೋಗಿತ್ತು. ಅಲ್ಲಿಂದ ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 5 ಡೇ ಮೂವಿಂಗ್ ಆವರೇಜ್ ಸಸ್ಟೈನ್ ಆಗಿದೆ. ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ಆದ್ರೆ ಬ್ಯಾಂಕ್ ನಿಫ್ಟಿ ಸೆಕೆಂಡ್ ಹಾಫ್ ಲೋನ ಇಲ್ಲಿ ಕಟ್ ಮಾಡಲಿಲ್ಲ. ಎಂಡ್ ಆಫ್ ದ ಡೇ 50,109 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 50,156 ಬರ್ತಾ ಇದೆ. ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದಿಲ್ಲ, ಓನ್ಲಿ ಕಾಲ್ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾರಾದ್ರೂ ಕಾಲಲ್ಲಿ ಪೊಸಿಷನ್ಸ್ ಇದ್ರೆ ನಿಫ್ಟಿ 24,000 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದಾಗ ಬ್ಯಾಂಕ್ ನಿಫ್ಟಿ ಏನಾದ್ರು 49,900 ನ ಬ್ರೇಕ್ ಆದ್ರೆ ಆಗ ನಾವು ಬ್ಯಾಂಕ್ ನಿಫ್ಟಿ ಕಾಲ್ ಪೊಸಿಷನ್ಸ್ ಇಂದ ಎಕ್ಸಿಟ್ ಆಗ್ಬೋದು. ಇಲ್ದಿದ್ರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದ್ರೆ ಕೂಡ 50,000 ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ ಮೂವ್ ಅಂತ ಬರೋಕೆ ಶುರು ಆದ್ರೆ 50,600 ಹತ್ರ, 50,700 ಹತ್ರ ಹಾಗೂ 50,850 ಹತ್ರ ಇಲ್ಲಿ 10 ಡೇ 50 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ಗಳು ಇರ್ತವೆ. ಬ್ಯಾಂಕ್ ನಿಫ್ಟಿನಲ್ಲಿ 50,450 ಮೇಲೆ ಅಪ್ ಮೂವ್ ಕಂಡ್ರೆ ಕೂಡ ಇದು ಸ್ಲೋವರ್ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಸ್ಟಾಪ್ ಲಾಸಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಪೊಸಿಷನಲ್ ಟ್ರೇಡ್ ತಗೊಳ್ಳೋರು ಯಾರಾದ್ರೂ 50,000 ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟು ಪೊಸಿಷನ್ ಟ್ರೇಡ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಫೈನಲ್ ಆಗಿ 20 ಡೇ ಮೂವಿಂಗ್ ಆವರೇಜ್ 51,000 ವರೆಗೂ ಬರೋ ಚಾನ್ಸಸ್ ಇದೆ. ಈ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕಂಡ್ರೆ ಸೋಮವಾರ ಕೂಡ ಅಪ್ ಮೂವ್ ಕಂಟಿನ್ಯೂ ಆಗ್ಬೋದು. ನಾವು ಬ್ಯಾಂಕ್ ನಿಫ್ಟಿನಲ್ಲಿ 50,000 ಮೇಲೆ ಇರೋವರೆಗೂ ಸಿ ಪೊಸಿಷನ್ಸ್ ನ ಹೋಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಪೊಸಿಷನಲ್ ಟ್ರೇಡರ್ಸ್ ಇಲ್ಲ, ಇಂಟ್ರಾಡೇ ಟ್ರೇಡರ್ಸ್ ಅಂತಂದ್ರೆ 200 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಹೋಲ್ಡ್ ಮಾಡಬಹುದು. ಹಾಗೂ ಎವ್ರಿ 200 ಪಾಯಿಂಟ್ಸ್ ಅಪ್ ಮೂವ್ ಅಲ್ಲಿ 200 ಪಾಯಿಂಟ್ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು 9th ಆಗಸ್ಟ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡಿಂಗ್ ಪ್ಲಾನ್ ನ ಮಾಡಬಹುದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.